ರಾಜ್ಯದಲ್ಲಿ ಜೋರಾಗ್ತಾ ಇದೆ ನವೆಂಬರ್ನ ಕ್ರಾಂತಿ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಸಿಎಂ ಪಟ್ಟದ ರೇಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಡಿಕೆಶಿ ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಪರಮೇಶ್ವರ್ ಅವರು ಕೂಡ ಸಿಎಂ ಆಗಬಹುದು ಅಂತ ಹೇಳಿ ಖುದ್ದು ಅವರೇ ಹೇಳ್ತಾ ಇದ್ದಾರೆ. ನಾನು ಆಗಬಹುದಲ್ವಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪರ ಇದ್ಕೊಂಡೇ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹೊಸ ದಾಳವನ್ನ ಉಳಿಸಿದ್ದಾರೆ ಗೃಹ ಸಚಿವರು. ನಾನು ಯಾಕೆ ಸಿಎಂ ಆಗಬಾರದು ಅಂತ ಹೇಳಿದ್ದಾರೆ ಪರಮೇಶ್ವರ್. ದಲಿತ ಸಿಎಂ ಕೂಗು ಎದ್ದಾಗ್ಲೆಲ್ಲ ಪರಮೇಶ್ವರ್ ಅವರ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. 2013ರಲ್ಲಿಯೇ ಸಿಎಂ ಆಗುವಂತಹ ಅವಕಾಶವನ್ನ ಕಳೆದುಕೊಂಡಿದ್ದಂತಹ ಪರಮೇಶ್ವರ್ ಅವರು ಸಿಎಂ ಕುರ್ಚಿ ಬದಲಾದ್ರೆ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಅಧಿಕಾರ ಹಂಚಿಕೆಯ ಕೂಗು ಮತ್ತೆ ಕೇಳೋದಕ್ಕೆ ಆರಂಭ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆ ಇವತ್ತು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಲಿಕ್ಕಿದ್ದಾರೆ. ಆ ಡಿನ್ನರ್ ಮೀಟಿಂಗ್ ಶುರುವಾಗೋದಕ್ಕೂ ಮುನ್ನವೇ ಪರಮೇಶ್ವರ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲರೂ ಆಗ್ಬೋದಲ್ಲ. ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ರೀ? ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ. ಜನ ಆಕಾಂಕ್ಷಿಗಳಿದ್ರು ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್. ಅಲ್ಲ, ಅವ್ರು ಫ್ರಂಟ್ ರನ್ನರ್ಸ್. ನೀವು ಸರ್? ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ಲು, ಹಾಗೆ ಎಲ್ಲರೂ ಆಗ್ಬೋದು. ಸಿಎಂ ಬದಲಾವಣೆಗೆ ಶಾಸಕರ ಬಲವೇ ಮುಖ್ಯ. ಶಾಸಕರ ಅಭಿಪ್ರಾಯ ಪಡೆದು ಸಿಎಂ ಆಯ್ಕೆ ಮಾಡ್ತಾರೆ. ರಾಜ್ಯಕ್ಕೆ ಹೈಕಮಾಂಡ್ ಅಬ್ಸರ್ವ್ಸ್ ಕಳಿಸುತ್ತೆ. ಅವರು ಶಾಸಕರ ಅಭಿಪ್ರಾಯವನ್ನ ಕೇಳಿ ಆ ನಂತರ ಆಯ್ಕೆ ಮಾಡ್ತಾರೆ. ಈಗಲೂ ಶಾಸಕರ ಅಭಿಪ್ರಾಯವನ್ನ ಪಡೆಯಬಹುದು. ಶಾಸಕರ ಅಭಿಪ್ರಾಯ ಬೇಡ ಅಂತ ಹೈಕಮಾಂಡ್ ತೀರ್ಮಾನಿಸಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡುವಾಗ CLP ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ. ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ. ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ, ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಅಂತೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ. ಇಲ್ಲ, ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ತೀರ್ಮಾನ. ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ. ಹೈಕಮಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಸರ್ಕಾರ